ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿನ್ನೆ ಇಡ್ಲಿ ಮಾಡಿದ್ದೆ, ದೋಸೆ ಮಾಡಿದ್ದೆ, ಬ್ಯಾಟರ್ ಸ್ವಲ್ಪನೇ ಸ್ವಲ್ಪ ಉಳ್ಕೊಬಿಟ್ಟಿದೆ. ಏನು ಮಾಡೋದು? ಎಸೆಯೋದಕ್ಕೂ ಆಗಲ್ಲ, ಅಥವಾ ಇಷ್ಟನ್ನ ಏನು ಮಾಡೋದು? ದೋಸೆ ಮಾಡೋಕ್ಕಾಗಲ್ಲ, ಇಡ್ಲಿ ಮಾಡೋಕ್ಕಾಗಲ್ಲ ಅಂತ ನೀವು ಅನ್ಕೊಳ್ತಿದ್ದೀರಾ? ಅದಕ್ಕೆ ಇವತ್ತು ರುಚಿಕರವಾದಂತಹ ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಉಳಿದಿರೋ ಹಿಟ್ಟಲ್ಲಿ ತುಂಬಾ ಐಟಮ್ಗಳನ್ನ ಮಾಡ್ಬೋದು. ಇವತ್ತು ನಾನು ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಂಜೆ ಸ್ನ್ಯಾಕ್ಸ್ಗಾಗ್ಲಿ, ಬೆಳಗ್ಗೆ ತಿಂಡಿ, ರಾತ್ರಿ ಊಟ ಯಾವಾಗ ಬೇಕಂದ್ರೂ ಮಾಡ್ಕೋಬಹುದು. ತಡ ಮಾಡೋದು ಬೇಡ, ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ನಿನ್ನೆ ಮಾಡಿದ್ದಂತಹ ಬ್ಯಾಟರು ಸ್ವಲ್ಪನೇ ಉಳ್ಕೊಂಡಿದೆ. ಇದರಲ್ಲಿ ಇಬ್ರಿಗಾಗುವಷ್ಟು ಪಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಇವಾಗ ಇಷ್ಟು ಬ್ಯಾಟರ್ ಇದೆ ಅಲ್ಲ, ಇದಕ್ಕೆ ಎಲ್ಲ ನಾನು ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಕಾಯಿ ಪೀಸ್ ಹಾಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪನೇ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ನಿಮ್ಗೆ ಇನ್ನೇನಾದ್ರು ತರಕಾರಿ ಆಡ್ ಮಾಡ್ಕೊಳ್ತೀನಿ ಅಂದ್ರೆ ಆಡ್ ಮಾಡ್ಕೋಬಹುದು, ಬೀನ್ಸ್ ಏನಾದ್ರು. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಇನ್ನೇನಾದ್ರೂ ಆಡ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಇಷ್ಟೇ ಸಾಕು ಅಂದ್ರೆ ಸಾಕು. ಕ್ಯಾರೆಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಸೊ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂದವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಒಳ್ಳೇದು. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬ್ಯಾಟರ್ನ ಮಾಡೋದು ಕೂಡ ನಾನು ತೋರಿಸಿದ್ದೀನಿ ಈಗಾಗಲೇ. ಅದನ್ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡೋದಾದ್ರೆ ನೋಡಿ. ಇವಾಗ ನೋಡಿ, ಪಡ್ಡು ತವ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಡ್ಡು ತವ ಕಾದ್ಮೇಲೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ಎಣ್ಣೆನ ಬ್ರಷ್ ಅಲ್ಲಿ ಸ್ವಲ್ಪ ಎಲ್ಲಾ ಕಡೆ ಸವರ್ಕೊಳ್ಳಿ, ಅಥವಾ ಸ್ಪ್ರೆಡ್ ಏನಾದ್ರು ಮಾಡ್ಕೊಳ್ಳಿ. ನೋಡಿ, ಈ ತರ ನೀಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಕಾದಿರ್ಬೇಕು, ಕಾದಿಲ್ದೆ ಹಾಕಕ್ ಹೋಗ್ಬೇಡಿ. ಚೆನ್ನಾಗಿ ಕಾದಿದೆ ಅಂತ ಅಂದ್ಮೇಲೆ ನೋಡಿ, ಸೌಟಲ್ಲಿ ಹಾಕಕ್ ಹೋಗ್ಬೇಡಿ. ಇದು ಸ್ಪೂನಲ್ಲಿ ಹಾಕೊಂಡ್ರೆ ಸಾಕು, ಯಾಕಂದ್ರೆ ಪಡ್ಡು ತುಂಬಾ ಚಿಕ್ಕ ಚಿಕ್ಕದಿರುತ್ತಲ್ಲ. ಸೊ ಹಾಗಾಗಿ ಈ ಸ್ಪೂನ್ ಸಾಕಾಗುತ್ತೆ. ನೋಡಿ, 1 ಅಥವಾ 1.5 ಸ್ಪೂನ್ ಆದ್ರೆ ಸಾಕಾಗುತ್ತೆ. ತುಂಬಾ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದ್ರೆ ಸಾಕು. ಅದು ಉಬ್ಬಿ ಬರುತ್ತಲ್ವಾ, ನಾವೀಗ ಇಷ್ಟ ಹಾಕೊಂಡಿರ್ತೀವಲ್ಲ, ಉಬ್ಬಿ ಬರುತ್ತೆ. ಸೊ ಇಷ್ಟೇ ಸಾಕಾಗುತ್ತೆ. ನಾವು ಸೌಟಲ್ಲಿ ಹಾಕೊಳಕ್ ಹೋದ್ರೆ ಆ ಕಡೆ ಈ ಕಡೆ ಚೆಲ್ಲತ್ತೆ, ಆಗಲ್ಲ. ಹಾಗಾಗಿ ಸ್ಪೂನಲ್ಲಿ ಹಾಕೊಂಡ್ರೆ ಸರಿ. ಸೊ ಇವಾಗ ಇದನ್ನ ಎಲ್ಲಾನು ಇದೇ ತರ ಹಾಕೊಳ್ಳಿ. ಮಿಕ್ಕಿರುವಂತಹ ದೋಸೆ ಬ್ಯಾಟರ್ ಅಲ್ಲಿ ಇನ್ನೇನೇನು ಐಟಮ್ಗಳನ್ನ ಮಾಡ್ಬೋದು, ನೀವೇನೇನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಒಂದ್ಸಲಿ ಟ್ರೈ ಮಾಡ್ತೀನಿ. ನೋಡಿ, ಇದಿಷ್ಟು ಆಗಿದೆ. ಸೊ ಇವಾಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಹಾಗೆ ನಾವು ಬೇಯೋದಕ್ಕೆ ಬಿಡೋಣ. ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸಿ, ತುಂಬಾ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಎಲ್ಲ ಅದು ಹಿಟ್ಟು ಬೇಯಬೇಕಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಂದು 5 ನಿಮಿಷಗಳ ಕಾಲ ಇಷ್ಟು ಬೇಯಕ್ಕೆ ಬೇಕು ಟೈಮು. ನೋಡಿ, ಈ ತರ ಸ್ಪೂನ್ ಅಲ್ಲಿ ನಾವು ಉಲ್ಟನ ತಿರ್ಗಿಸ್ಕೊಂಡು ಆ ಕಡೆನೂ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಕಂಪ್ಲೀಟ್ ಎಲ್ಲಾನು ಕೂಡ ಇದೇ ತರ ಮಾಡ್ಕೊಂಡು 2 ಕಡೆನೂ ಇಲ್ಲಿ ಇನ್ನೊಂದ್ ಕಡೆ ಒಂದ್ 2-3 ನಿಮಿಷ ಬೆಂದ್ರೆ ಸಾಕು. ಇದು ಆಲ್ರೆಡಿ ನೀಟಾಗಿ ಚೆನ್ನಾಗಿ ಕೆಂಪಗೆ ಬೆಂದಿದೆ. ಸೊ ಇದಾಗಿದೆ. ನಾನು ಒಂದು ಬೌಲ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಿಪ್ನು ಕೂಡ ಹೀಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಬ್ರಷ್ ಅಲ್ಲಿ ಇದ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಟ್ರಿಪ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಟ್ರಿಪ್ನು ಕೂಡ ಅಷ್ಟೇ ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು. ತುಂಬಾ ಜಾಸ್ತಿ ಉರಿಕೊಳ್ತು ಅಂತ ಹೇಳಿದ್ರೆ ತುಂಬಾ ಸೀದೋದಂಗ ಆಗುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಾಗಿದೆ ಪಡ್ಡು. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ತಿಂಡಿಗಳಲ್ಲಿ ಇದು ಕೂಡ ಒಂದು. ಸೊ ಈಗ ಇದಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಇದಕ್ಕೆ ಒಂದು ಪ್ಲೇಟನ್ನ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿಯೇ ನೆನ್ನೆ ಉಳಿದಿರುವಂತಹ ಬ್ಯಾಟರ್ ಅಲ್ಲಿ ಇಷ್ಟು ರುಚಿಕರವಾದಂತಹ ತಿಂಡಿಯನ್ನ ಮಾಡ್ಬೋದು ಅಂತ. ತುಂಬಾನೇ ಈಸಿ. ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸ್ಗೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೇಗಾಗಿದೆ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಚಟ್ನಿ ಜೊತೆ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಆ ಕಾಯಿ ಪೀಸ್ ಸಿಗ್ತಾ ಇರೋದು, ಆ ಚಟ್ನಿ, ಪಡ್ಡು ಚೆನ್ನಾಗಿ ಬೆಂದಿರೋದು ತುಂಬಾ ಚೆನ್ನಾಗಾಗಿದೆ. ಮತ್ತೆ ತಡ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಬಾಯ್.